ಚಿಕ್ಕಮಗಳೂರಿನ ಮಾಣಿಕ್ಯಧಾರದಲ್ಲಿ ನಾಪತ್ತೆಯಾಗಿದ್ದಂತಹ ಆ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಣಿಕ್ಯಧಾರದಲ್ಲಿ ನಾಪತ್ತೆಯಾಗಿದ್ದಂತ ಬಾಲಕಿ ಶ್ರೀನಂದ, 14 ವರ್ಷದ ಹುಡುಗಿ. ಆಕೆ ಈ ಟ್ರೆಕ್ಕಿಂಗಿಗೆ ಏನೋ ಹೋಗಿದ್ಲು, ಆ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾಳೆ ಅನ್ನುವಂಥದ್ದು ಸುದ್ದಿ ಇತ್ತು. ಬಹಳ ಹುಡುಕಾಟ ನಡೆಸಿದ್ದರು. ಈಗ ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ. ಚಿಕ್ಕಮಗಳೂರು ತಾಲೂಕಿನ ಶೋಲಾ ಪ್ರದೇಶದಲ್ಲಿ ಆಕೆ ನಾಪತ್ತೆಯಾಗಿದ್ದು. ಇನ್ಫ್ಯಾಕ್ಟ್ ಈಕೆ ಕೂಡ ಕೇರಳ ಮೂಲದ ಬಾಲಕಿ. ಇವ್ರಿಗೇನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಮೊನ್ನೆ ಕೂಡ ಮಡಿಕೇರಿಯಲ್ಲಿ ಇದೇ ರೀತಿಯಾಗಿ ಕೇರಳ ಮೂಲದ ಯುವತಿಯೋರ್ವಳು 3 ದಿವಸ ಏನೋ ಆಕೆ ನಾಪತ್ತೆ ಆಗಿದ್ಲು. ಆ ನಂತರದಲ್ಲಿ ಬಹಳ ಗಟ್ಮುಟ್ಟಾಗೇನೆ ವಾಪಸ್ ಸಿಕ್ಕಿದ್ಲು. ಬಟ್ ಶ್ರೀನಂದ ವಿಚಾರವಾಗಿ ಹಾಗಾಗಿಲ್ಲ, ಶವವಾಗಿ ಪತ್ತೆಯಾಗಿದ್ದಾಳೆ. ಮಾಣಿಕ್ಯಧಾರದ 2000 ಅಡಿ ಕೆಳಗಡೆ ಆಕೆಯ ಮೃತದೇಹ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕೆ 2000 ಅಡಿ ಡೀಪ್ನಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಮಾಣಿಕ್ಯಧಾರ ನಮ್ಮ ರಾಜ್ಯದ ಚಿಕ್ಕಮಗಳೂರಿನ ಒಂದು ಅತಿ ಖ್ಯಾತ ಈ ಟ್ರೆಕ್ಕಿಂಗ್ ಸ್ಪಾಟ್ಗಳಲ್ಲಿ ಒಂದು ಮಾಣಿಕ್ಯಧಾರ. ಎಲ್ಲ ಟೈಮ್ನಲ್ಲೂ ಹೋಗೋಕ್ಕಾಗಲ್ಲ. ಈ ಬೇಸಿಗೆ ಸಂದರ್ಭದಲ್ಲೆಲ್ಲ ಹೋಗೋಕೆ ಸ್ವಲ್ಪ ಅವಕಾಶ ಕೊಡ್ತಾರೆ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಭಾಳ ಸ್ಟ್ರಿಕ್ಟಾಗಿ ಕೆಲವೊಂದಷ್ಟು ವ್ಯವಸ್ಥೆಯನ್ನೆಲ್ಲ ಅಲ್ಲಿ ಮಾಡ್ಕೊಂಡಿದೆ. ಹೌದು, ಅದು ಮೀರಿಯೂ ಕೂಡ ಇವ್ರದ್ದೊಂದು ಟೀಮ್ ಹೋಗಿರುತ್ತೆ. ಈಕೆ ಒಬ್ಳು ಏನೋ ಬೇರ್ಪಟ್ಟಿರ್ತಾಳಂತೆ ಆ ಟೀಮ್ನಿಂದ. 14 ವರ್ಷದ ಪ್ರಾಯದ ಹುಡುಗಿ ಈಕೆ ಶ್ರೀನಂದ ಅಂತೇಳಿ. ಹೋದವಳು ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಸುಮಾರು 3-4 ದಿವಸ ಆಕೆಗಾಗಿ ಹುಡುಕಾಟವನ್ನು ನಡೆಸಲಾಗಿತ್ತು. ಈಗ ನೋಡಿದ್ರೆ ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ ಅನ್ನೋದು ತಿಳಿದು ಬರ್ತಾ ಇದೆ. ಏನಾಗಿತ್ತು ಎತ್ತ ಅನ್ನುವಂಥದ್ದು ಅಷ್ಟು ಗೊತ್ತಾಗ್ತಾ ಇಲ್ಲ. ಬಹುಶಃ ಏನಾದ್ರು ಕಾಲ್ಜಾರ್ ಬಿದ್ದಿದ್ದಾಳೋ, ಯಾಕಂದರೆ ಭಾಳ ಡೀಪ್ ಇದೆ. ನೀವು ಮಾಣಿಕ್ಯಧಾರ ಹೋದವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಕೆಲವೊಂದಂತೂ ಆ ಕಣಿವೆ ರೀತಿಯಾದಂಥ ಆ ಸ್ಪಾಟ್ ಇದೆಯಲ್ಲ, ನೀವು ಈ ಕ್ಲಿಫಲ್ಲೇ ನಡ್ಕೊಂಡು ಹೋಗಬೇಕು. ಅಂದರೆ ಈ ಭಾಳ ತುದಿ ರೀತಿಯಾಗಿ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕೆಳಗೆ ಬಿದ್ದುಬಿಡ್ತೀರಾ ಆ ಥರ. ಬಟ್ ಇವಳಿಗೂ ಕೂಡ ಹಾಗೆ ಏನಾದರೂ ಆಗಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಆಕೆಯ ಮೃತದೇಹ ಸುಮಾರು 2000 ಅಡಿ ಕೆಳಗೆ ಬಿದ್ದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಕಾಲ್ಜಾರ ಏನಾದ್ರು ಬಿದ್ದಿದ್ದಾಳೋ ಅಥವಾ ಯಾರಾದರೂ ಗೊತ್ತಿಲ್ಲ. ಇನ್ನೇನೇನಿದ್ರು ಸಂಬಂಧಪಟ್ಟ ಹಾಗೆ ಅನುಮಾನಗಳಿದೆ ಅನ್ನುವಂಥದ್ದು ಅದೆಲ್ಲ ಇನ್ನೂ ತನಿಖೆ ಆಗಬೇಕಾಗಿದೆ. ಬಟ್ 4 ದಿವಸ ಆಗಿದೆಯಲ್ವಾ, ಸೊ ಆ ಬಾಡಿ ಬಹುಶಃ ಕೊಳತಂಥ ರೀತಿಯಾಗೇ ಇರ್ಬೋದು ಅಂತ ಕಾಣಿಸುತ್ತೆ. ಇನ್ ಕೇಸ್ 4 ದಿವಸದ ಹಿಂದೆನೇ ಮೃತಪಟ್ಟಿದ್ರೆ, ನಿನ್ನೆ ಮೊನ್ನೆ ಏನಾರು ಆಗಿದ್ರೆ, ಆಮೇಲೆ 2000 ಅಡಿ ಅಂತ ಅಂದರೆ ಇನ್ನೆಷ್ಟು ನಜ್ಗುಜ್ಜಾಗಿ ಹೋಗಿದೆಯೋ ಆ ದೇಹ. ನೋಡಿ, ಆಕೆಯ ಕೆಲ ಕೊನೆಯ ವಿಡಿಯೋಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಆಕೆಯೇ ಶ್ರೀನಂದ ಅಂತ ಹೇಳ್ಕೊಂಡ್ಬಿಟ್ಟು ಆಕೆ ಚಾರಣಕ್ಕೆ ಹೋಗಿದ್ದಂಥ ಗುಂಪಿನಿಂದ ಬೇರ್ಪಟ್ಟು ಆಕೆ ನಾಪತ್ತೆ ಆಗಿದ್ದಾಳೆ ಅಂಥೇಳಿ ತಿಳಿದು ಬಂದಿದ್ದಂಥ ಸಂಗತಿ. ಕೇರಳಂ ರಾಜ್ಯದ ಹುಡುಗಿ ಅಂಥೇಳಿ ತಿಳಿದು ಬರ್ತಾ ಇದೆ. ಇದು ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ವಾರದಲ್ಲಿ ವರದಿಯಾದಂಥ 2ನೇ ಮಿಸ್ಸಿಂಗ್ ಕತೆ. ಈ ಟ್ರೆಕ್ಕಿಂಗ್ ಹೋದಂಥವ್ರು ಆಮೇಲೆ ಇಬ್ಬರೂ ಕೂಡ ಕೇರಳದವರೇ. ಆಮೇಲೆ ನಿಮಗೆ ಗೊತ್ತಲ್ಲ, ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇರಳ ಅಂತಂದರೆ ವಿಶೇಷವಾದಂಥ ಪ್ರೀತಿ. ಈಗ ಅಂದರೆ ಈ ಕೇಸಸ್ ಎಲ್ಲ ಭಾಳ ತುರ್ತಾಗಿ ಕ್ರಮ ತೆಗೆದುಕೊಳ್ಬೇಕು. ಹೌದು, ಬಟ್ ಏನು ಅಂತಂದರೆ ಕೇರಳದವ್ರು ಯಾರು ಅಪ್ಸ್ಕ್ಯಾಂಡ್ ಆಗಿಬಿಟ್ರೆ ಅಥವಾ ನಾಪತ್ತೆ ಆಗಿದ್ದಾರೆ ಅಂತಂದರೆ, ನೀವು ನೋಡಿದ್ರಿ ಮೊನ್ನೆ ಹಿಂಡು ದಂಡು 100 ಜನ ಸಿಬ್ಬಂದಿ MLAಗಳು ಎಲ್ಲ ಹೋಗಿ ಅಲ್ಲಿ ಪತ್ತೆ ಮಾಡೋ ಕಾರ್ಯದಲ್ಲಿದ್ದರು. ಆ ಹುಡುಗಿ ಸುರಕ್ಷಿತವಾಗಿ ಬಂದಳು. ವಿಚಾರ ಯಾಕಂತಂದರೆ, ಇದೇ ನಮ್ಮ ರಾಜ್ಯದವ್ರು ಏನಾದರೂ ಆಗ್ಬಿಟ್ರೆ ನಿಮಗೆ ಅವ್ರ ಮೇಲೆ ಒಂದು 25 ಕೇಸ್ ಹಾಕಿ ಇಲ್ಲದೇ ಇರುವಂಥ ಸಂಕಷ್ಟ ಆಗ್ಬಿಡುತ್ತೆ. ಬಟ್ ಕೇರಳದವ್ರು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಒಂದು ರೀತಿ ಅಲ್ಲಿ ಕೇರಳದಲ್ಲೂ ಕೂಡ ಈಗ ಎಲೆಕ್ಷನ್ ಎಲ್ಲ ನಡೀತಾ ಇದೆ. ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಹಿಂದೆ ಎಲ್ಲ ನೋಡಿದ್ದೀರಲ್ಲ, ಇಲ್ಲಿದ್ದು ಆನೆ ಹೋಗಲ್ಲಿ ಗುದ್ದಿತು ಅನ್ನೋ ಕಾರಣಕ್ಕಾಗಿ ನಾವು ಪರಿಹಾರ ಕೊಟ್ಟಂಥವ್ರು. ಕರ್ನಾಟಕದ ಆನೆ ಹೋಗಿ ಕೇರಳಕ್ಕೆ ಹೋಗಿ ಸಮಸ್ಯೆ ಮಾಡ್ತು ಅಂತ. ಅಂದರೆ ಆ ಮಟ್ಟಿಗೆ ಈಗ ಕೇರಳ ಅಂತಂದರೆ ವಿಶೇಷ ಕಾಳಜಿ ನಮ್ಮ ರಾಜ್ಯದಲ್ಲಿ. ಇಲ್ಲೂ ಕೂಡ ಹಾಗೆಯೇ ಈ ಕಾರಣಕ್ಕಾಗಿಯೇ ಯುವತಿಯನ್ನು ಹುಡುಕಾಡುವಂಥ ಕೆಲಸ ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು, ನಡಿಬೇಕಿದೆ ಆ್ಯಕ್ಚುಲಿ. ಯಾಕಂದರೆ ಯಾರೇ ಆಗಲಿ, ಅದು ಕೇರಳ ಅಂತಲ್ಲ, ಯಾವ ರಾಜ್ಯದವ್ರು ಏನಾದ್ರು ಅಪ್ಸ್ಕ್ಯಾಂಡ್ ಆಗೋದು ಈ ಥರದ್ದಾದರೆ ಭಾಳ ತುರ್ತಾಗಿ ಕೆಲಸ ನಿರ್ವಹಿಸಬೇಕಿತ್ತು. ಆ ಕೆಲಸ ಮಾಡಿದ್ದಾರೆ. ಭಾಳ ಹುಡುಕಿದ್ದಾರೆ ಪಾಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಸ್ಥಳೀಯರು, ಜೊತೆಗೆ ಈ ಲೋಕಲ್ ಪೊಲೀಸ್ ಎಲ್ಲ ಸೇರಿ ಈ ಥರ್ಮಲ್ ಸ್ಕ್ಯಾನರ್ಗಳನ್ನೇನೋ ಬಳಸಿದ್ದಾರೆ. ಆಮೇಲೆ ಈ ಡ್ರೋನ್ಗಳನ್ನು, ಭಾಳ ದೊಡ್ಡ ಇಕ್ವಿಪ್ಮೆಂಟ್ಸ್, ತಂತ್ರಜ್ಞಾನ ಎಲ್ಲ ಬಳಸಿದ್ದಾರೆ. ಥರ್ಮಲ್ ಇಮೇಜಿಂಗ್ ಎಲ್ಲ ಫೈಂಡ್ ಔಟ್ ಮಾಡುವಂಥ ಕೆಲಸ ಆಗಿದೆ. ಹೀಗೆಲ್ಲ ಹಂತದಲ್ಲೂ ಕೂಡ ಹುಡುಕಿ ಕೊನೆಗೆ ಪಾಪ ಆ ಹುಡುಗಿ ಈಗ ಶವವಾಗಿ ಪತ್ತೆ ಆಗಿದ್ದಾಳೆ ಅನ್ನೋದು ತಿಳಿದು ಬರ್ತಾ ಇದೆ. ಶ್ರೀನಂದ ಪೋಷಕರೆಲ್ಲ ಪಾಪ ಅಲ್ಲೇ ಇದ್ದರು. ಅವರು ಮೊನ್ನೆಯಿಂದನೂ ಕೂಡ ಮಗಳು ಹಿಂಗೆ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಅವ್ರ ಫ್ಯಾಮಿಲಿಯವರು, ಸಂಬಂಧಿಕರು ಎಲ್ಲ ಬಂದು ಹುಡುಕಾಟ ನಡೆಸುವಂಥ ಕೆಲಸ ಮಾಡಿದರು. ಕೊನೆಗೆ ಆಕೆ ಎಲ್ಲಾದರೂ ಒಂದು ಕಡೆ ಇರ್ಬೋದು, ಮಾಣಿಕ್ಯಧಾರ ಬೆಟ್ಟದ ಪ್ರದೇಶದಲ್ಲಿ ಏನೋ ಒಂದು ಕಡೆ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಸಾಧ್ಯ ಆಗಲಿಲ್ಲ. ಘಟನೆ ಏನು? ಏಪ್ರಿಲ್ 7ನೇ ತಾರೀಕಿನಂದು ಕೇರಳ ಮೂಲದ ಆ ಹುಡುಗಿ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಮಾಣಿಕ್ಯಧಾರ ಬಳಿ ಮಿಸ್ಸಿಂಗ್ ಆಗಿದ್ದು. ಮಾಣಿಕ್ಯಧಾರದ 2000 ಅಡಿಯ ಕೆಳಗೆ ಆಕೆ ಈಗ
ಶವವಾಗಿ ಪತ್ತೆಯಾಗಿದ್ದಾಳೆ. SDRF, ಅಗ್ನಿಶಾಮಕ ದಳ, ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ರು. ಸೊ ಏಪ್ರಿಲ್ 7ನೇ ತಾರೀಕಿನಂದು ನಾಪತ್ತೆಯಾಗಿದ್ದಂಥ ಕೇರಳಂ ಮೂಲದ ಶ್ರೀನಂದ ಈಗ ಶವವಾಗಿ ಪತ್ತೆಯಾಗಿದ್ದಾಳೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಮಾಣಿಕ್ಯದಾರ ವ್ಯಾಪ್ತಿಯಲ್ಲಿ ಆಕೆಯ ಶವ ಇದೀಗ ಪತ್ತೆಯಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. SDRF ಜೊತೆಗೆ ಅಗ್ನಿಶಾಮಕ ದಳ, ಪೊಲೀಸರೆಲ್ಲ ಈಗ ಶವ ಎತ್ತೋ ಕಾರ್ಯದಲ್ಲಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಒಂದು ಡೌಟ್ ಇತ್ತು, ಈ ರೀತಿಯಂಥ ಕ್ಲಿಫ್ ಅಡಿ ಏನಾದರೂ ಆಕೆ ಹೋಗಿ ಸಿಕ್ಕಾಕೊಂಡಿರ್ಬೋದು ಅಂತ ಹೇಳ್ಕೊಂಡು. ಆ ಕಾರಣಕ್ಕಾಗಿಯೇ ನಿನ್ನೆಯಿಂದ ಈ ಭಾಳ ಕಣಿವೆ ಅಥವಾ ದುರ್ಗಮ ಕಣಿವೆ ಅವೆಲ್ಲ ಏನು ಮನುಷ್ಯರೇ ಓಡಾಡದೇ ಇರುವಂಥ ಜಾಗಗಳು, ಈ ರೀತಿಯಂಥ ಟ್ರೆಕ್ಕಿಂಗು ಮತ್ತೊಂದಕ್ಕೆ ಸ್ವಲ್ಪ ಮನುಷ್ಯರು ಹೋಗ್ತಾರೆ ಬಿಟ್ಟರೆ ಇನ್ನೆಲ್ಲ ಅಲ್ಲಿ ಹೋಗುವಂಥದ್ದು ಭಾಳ ಕಷ್ಟಕರವಾದಂಥ ಪ್ರದೇಶಗಳು. ಅಲ್ಲೂ ಹೋಗಿ ಈಕೆ ಅದು ಹೆಂಗೆ ಅಪ್ಸ್ಕ್ಯಾಂಡ್ ಆಗಿ ಅಥವಾ ಆ ಗುಂಪಿನಿಂದ ಹೆಂಗೆ ಬೇರ್ಪಟ್ಟು ಹೇಗೆ ಈ ರೀತಿಯಾದಂಥ ಒಂದು ದುರಂತ ಅಂತ್ಯ ಕಂಡ್ಲು ಅನ್ನುವಂಥದ್ದು ಇದು ಭಾಳ ದುರಂತದ ಸಂಗತಿ. ಆಮೇಲೆ ಈಗ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರ್ಬೋದು, ಈಗ ಅರಣ್ಯ ಇಲಾಖೆ ಕೂಡ ಈ ದೇಶಕ್ಕೆ ಮಾದರಿಯಾಗುವಂಥ, ನಮ್ಮ ರಾಜ್ಯದ ಅರಣ್ಯ ಇಲಾಖೆ ದೇಶಕ್ಕೆ ಮಾದರಿಯಾಗುವಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತರಬೇಕು ಈ ಟ್ರೆಕ್ಕಿಂಗ್ ಹೋಗೋರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ನಿನ್ನೆನೋ ಏನೋ ಕೊಟ್ಟಿದ್ದಾರೆ ನಮ್ಮ ಅರಣ್ಯ ಸಚಿವರು. ಹಿರಿಯ ಅರಣ್ಯ ಅಧಿಕಾರಿಗಳಿಗೆ ಈ ರೀತಿಯಾದಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅದರಂತೆ ಈಗ ಒಂದು ಗೈಡ್ಲೈನ್ಸ್ ಸಿದ್ಧ ಆಗ್ತಾ ಇದೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಬಹುಶಃ ನಮ್ಮ ರಾಜ್ಯದ ಟ್ರೆಕ್ಕಿಂಗ್ ಅಥವಾ ಚಾರಣಕ್ಕೆ ಹೋಗುವಂಥವ್ರು ಭಾಳ ದೊಡ್ಡ ವರ್ಗನೇ ಇದೆ, ಅವರಿಗೆಲ್ಲ ಇದೊಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು ಇನ್ನು ಮುಂದೆ. ಯಾಕಂತಂದರೆ ಈ ಕೇರಳದವ್ರು ಬಂದು ಈ ರೀತಿಯಾಗಿ ಆಗ್ತಾ ಇರುವಂಥ ಸಮಸ್ಯೆ ಅಂದರೆ ಈ ಟ್ರೆಕ್ಕಿಂಗ್ ಹೋಗೋದು, ಅಪ್ಸ್ಕ್ಯಾಂಡ್ ಆಗೋದು, ಇದೇನು ಒಂದೆರಡಲ್ಲ, ಈ ಥರದ ಸುಮಾರಷ್ಟು ಪ್ರಕರಣಗಳಾಗ್ತಾ ಇದೆ. ಬಹುತೇಕ ಪ್ರಕರಣದಲ್ಲಿ ಈ ಕೇರಳದಿಂದ ಬರುವಂಥವರೇ ಈ ಥರದ ಟ್ರೆಕ್ಕಿಂಗ್ ಹೋಗಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ರೀಸೆಂಟ್ ಎಕ್ಸಾಂಪಲ್ ಅಂದರೆ ನಾನು ಈಗ ತಾನೇ ಹೇಳಿದಾಗೆ ಮೊನ್ನೆ ಮಡಿಕೇರಿಯಲ್ಲಿ ಆದಂಥ ಘಟನೆ, ಅಲ್ಲೂ ಕೂಡ 4 ದಿವಸ ಅದು ಇನ್ನೂ ಸ್ವಲ್ಪ ಡೌಟ್ಫುಲ್ ಇದೆ. ಆಕೆಗೆ ಏನು ಸಮಸ್ಯೆನೇ ಅಂದರೆ ಆಗದೆ ಭಾಳ ಗಟ್ಮುಟ್ಟಾಗಿ ಬಂದಿರೋದನ್ನ ನೋಡಿದ್ರೆ ಈಕೇನು ಅಪ್ಸ್ಕ್ಯಾಂಡ್ ಆಗಿದ್ಲೋ, ಇದ್ರ ಹಿಂದೆ ಏನಾದ್ರು ದುರುದ್ದೇಶ ಇತ್ತೋ, ಈ ಥರದ್ದೆಲ್ಲ ಇದೆ. ಈಗ ನೋಡ್ರೆ ಚಿಕ್ಕಮಗಳೂರಿನಲ್ಲೂ ಕೂಡ ಕೇರಳಂನ ಹುಡುಗಿ ಹೋಗಿ ಹೀಗೆ ತಗಲಾಕೊಂಡು ಮೃತಪಟ್ಟಿರೋದು. ಅಶ್ವಿತ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ. ಅಶ್ವಿತ್, ಭಾಳ ಹುಡುಕಾಟ ಆಗಿತ್ತು ಪಾಪ ಈ ಹುಡುಗಿಯನ್ನು ಹುಡುಕುವಂಥ ನಿಟ್ಟಿನಲ್ಲಿ, ಕೊನೆಗೆ ಜೀವಂತವಾಗಂತೂ ಸಿಕ್ಕಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಓವರಾಲ್ ಆಗಿ ಘಟನೆಯನ್ನು ನೆನಪಿಸ್ಕೊಳ್ಳೋದಾದ್ರೆ ಹೇಗಾಯಿತು ಏನು ಎತ್ತ ಅಂತ ಹೇಳ್ಕೊಂಡು, ಜೊತೆಗೆ ಆಕೆ ಮೃತದೇಹ ಈಗ ಆಲ್ರೆಡಿ ಪತ್ತೆ ಆಗಿದೆಯಾ, ಸಿಕ್ಕಿದೆಯಾ, ಅಥವಾ ಈಗ ಕೆಳಗೆ ಬಿದ್ದಿರೋದಷ್ಟೇ ಗೊತ್ತಾಗಿದೆಯಾ, ಏನು ಕತೆ? ಮಂತೇಶ್, ಖಂಡಿತವಾಗ್ಲೂ ಏನು 4 ದಿನದ ಕಾರ್ಯಾಚರಣೆ ವೇಳೆ ಈಗ ಕೇರಳ ಮೂಲದ ಬಾಲಕಿಯ ಮೃತದೇಹ ಪತ್ತೆಯಾಗಿರುವಂತದ್ದು. ಆಕೆ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವಂತಹ ಮಾಣಿಕ್ಯದಾರ ಏನಿದೆ ಆ ಜರಿಯ ಬಳಿಯಲ್ಲಿ ಒಂದು ನಾಪತ್ತೆಯಾಗಿತ್ತು ಅಂತ ಅವರ ಪೋಷಕರು ಒಂದು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ 3 ದಿನಗಳಿಂದ ನಿರಂತರವಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇತ್ತು. ಇವತ್ತು ಸಂಪೂರ್ಣವಾಗಿ ANF ಸಿಬ್ಬಂದಿಗಳು 4,000 ಅಡಿಯ ಮೇಲ್ಗಡೆಯಿಂದ ಕೆಳಭಾಗದವರೆಗೂ ಕೂಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಿದ್ರು. ಈ ವೇಳೆ ಆಕೆಯ ಮೃತದೇಹ ಪತ್ತೆಯಾಗಿದೆ. ಬರೋಬ್ಬರಿ 2,500ಕ್ಕೂ ಅಧಿಕ ಆಳದಲ್ಲಿ ಆಕೆಯ ಶವ ಇರುವಂತದ್ದು. ಆ ಒಂದು ಶವ ಈಗ ಪತ್ತೆಯಾಗಿರುವಂತದ್ದು, ಜೊತೆಗೆ ಆ ಬಾಲಕಿ ಶ್ರೀನಂದ ಅನ್ನೋದು ಕೂಡ ಗುರುತು ಪತ್ತೆಯಾಗಿದೆ. ಈಗ ಆ ಶವವನ್ನ ಮೇಲೆತ್ತಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಮಲ್ತೇಶ್, ಪ್ರಮುಖವಾಗಿ ಈಗ ಮತ್ತೊಂದು ಅಂಶ ಒಂದು ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಮಾಣಿಕ್ಯದಾರ ಪ್ರದೇಶ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಏನು ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಾಗಿತ್ತು, ಅದನ್ನ ಆಕೆ ದಾಟಿ ಹೋಗಿ ಈ ತರ ಪ್ರಪಾತಕ್ಕೆ ಬಿದ್ಲಾ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಬೇರೆ ಯಾರಾದ್ರೂ ತಳ್ಳುದ್ರ ಎಂಬ ಒಂದು ಅನುಮಾನಗಳು ಕೂಡ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಪ್ರಮುಖವಾಗಿ ಅವರ ತಂದೆ ಈ ಪ್ರದೇಶದಲ್ಲೇ ನನ್ನ ಮಗಳು ನಾಪತ್ತೆಯಾಗಿದ್ಲು ಅಂತ ಒಂದು ಪಟ್ಟನ್ನ ಹಿಡಿದಿದ್ರು. ಆದ್ರೆ ಪೊಲೀಸ್ ಇಲಾಖೆ ಈ ಸಾಕಷ್ಟು ಹುಡುಕಾಟ ನಡೆಸಿದಾಗ್ಲೂ ಕೂಡ ಆಕೆ ಪತ್ತೆ ಆಗಿದ್ದ ಹಿನ್ನೆಲೆ ಅದು ಥರ್ಮಲ್ ಕ್ಯಾಮ್ರಾದಲ್ಲೂ ಕೂಡ ಆಕೆಯ ಚಿಕ್ಕ ಸುಳಿವು ಸಿಕ್ಕಿರ್ಲಿಲ್ಲ. ಅಲ್ಲಿಗೆ ಆಕೆ ಅವತ್ತೇ ಅಂದ್ರೆ ಏನು ನಾಪತ್ತೆ ಆಗಿದ್ಲು ಏಪ್ರಿಲ್ 7ರ ಒಂದು 5:30 ಸುಮಾರಿಗೆ ಆ ಒಂದು ಸಂದರ್ಭದಲ್ಲೇ ಮೃತಪಟ್ಟಿದ್ಲು ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಆಕೆ ಜೀವಂತವಾಗಿದ್ರೆ ಆ ಒಂದು ಥರ್ಮಲ್ ಕ್ಯಾಮ್ರಾದಲ್ಲಿ ಸೆರೆ ಹಾಕ್ಬೇಕಾಗಿತ್ತು, ಆ ಒಂದು ಥರ್ಮಲ್ ಕ್ಯಾಮ್ರಾದಲ್ಲಿ ಆಕೆಯ ಚಲನವಲನ ಪತ್ತೆ ಆಗ್ಬೇಕಾಗಿತ್ತು. ಆದ್ರೆ ಯಾವುದೂ ಕೂಡ ಪತ್ತೆ ಆಗಿರ್ಲಿಲ್ಲ ಮಲ್ತೇಶ್. ಇದರಿಂದ ಆಕೆ 7ರ 5:30 ಸುಮಾರಿಗೆ ಆ ಪ್ರಪಾತದಲ್ಲಿ ಸಾವನ್ನಪ್ಪಿರೋದು ಕನ್ಫರ್ಮ್ ಆಗಿರುವಂತದ್ದು. ಈಗ ಪೊಲೀಸರಿಗೆ ಮತ್ತೊಂದು ಸವಾಲು, ಆ ಒಂದು ಕಿರಿದಾದ ಮತ್ತು ಇಳಿಜಾರಿನ 2,500 ಅಡಿಗಳಿಂದ ಆ ಬಾಡಿಯನ್ನ ಮೇಲೆತ್ತೋದೆ ಈಗ ಒಂದು ಸವಾಲಿನ ಕೆಲಸ ಆಗಿರುವಂತದ್ದು ಮಾಲ್ತೇಶ್. ಓಕೆ, ಈಗ ಆಕೆ ಆ ಗುಂಪು ಜೊತೆ ಹೋಗಿರ್ತಾಳಲ್ಲ ಅಶ್ವಿತ್, ಅದರಿಂದ ಆಕೆ ಹೇಗೆ ಬೇರ್ಪಟ್ಟ ತಕ್ಷಣಕ್ಕೆ ಅವ್ರಿಗೆ ಯಾರಿಗೂ ಅರಿವಿಗೆ ಬಂದಿಲ್ವಾ? ಇದೆಲ್ಲ ಸ್ವಲ್ಪ ಗೊಂದಲ ಇದೆ. ಇದೇನಾದರೂ ಪೊಲೀಸರಿಗೆ ಅನುಮಾನಕ್ಕೂ ಕಾರಣ ಆಗಿದೆ. ಯಾಕಂದರೆ ಈಗ ಮೊನ್ನೆ ಮಡಿಕೇರಿ ಕೇಸು ಕೂಡ ಈ ಕೇರಳದಿಂದ ಬಂದು ಅಲ್ಲೊಬ್ಳು ಅಪ್ಸ್ಕ್ಯಾಂಡ್ ಆದ್ಲಲ್ಲ, ಅದೆಲ್ಲ ಭಾಳ ಗೊಂದಲ ಇದೆ ಅಶ್ವಿತ್. ಆಕೆ ಹೇಗೆ ಅಷ್ಟು ಗಟ್ಮುಟ್ಟಾಗೆ ಮತ್ತೆ ವಾಪಸ್ಸಾಗಿ ಬಂದ್ಲು, ಈ ಥರ ಆಕೆ ಏನಾದರೂ ಷಡ್ಯಂತ್ರ ಇತ್ತಾ ಈ ಥರದ ಅಪ್ಸ್ಕ್ಯಾಂಡ್ ಆಗಿರೋದ್ರ ಹಿಂದೆ? ಆ ಥರ ಈ ಪ್ರಕರಣದಲ್ಲೂ ಆ ಥರದ್ದು ಏನಾದ್ರು ಗುಮಾನಿ ಇದೆಯಾ? ಪೇರೆಂಟ್ಸ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದೆಲ್ಲ ಗೊತ್ತಾಗಿದೆಯಾ ಅಶ್ವಿತ್?
ಖಂಡಿತವಾಗ್ಲೂ ಮಲ್ತೇಶ್, ಅವರ ತಂದೆ ನೀಡಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಪೊಲೀಸರು ಸಾಕಷ್ಟು ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ 40 ಜನರ ತಂಡ ಏನಿದೆ ಅದು ಏಪ್ರಿಲ್ 7ರ 5:30 ಸುಮಾರಿಗೆ ಮಾಣಿಕ್ಯದಾರದ ಬಳಿ ಸಂದರ್ಭದಲ್ಲಿ ತನ್ನ ಮಗಳು ನಾವೆಲ್ಲ ಜಲಪಾತವನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ರೆ ಮಗಳು ಮಾತ್ರ ಮೇಲ್ಭಾಗಕ್ಕೆ ಬಂದ್ಲು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಕೇವಲ 8 ನಿಮಿಷದಲ್ಲಿ ನನ್ನ ಮಗಳು ನಾಪತ್ತೆಯಾದ್ಲು, ಈ ಪ್ರದೇಶದಿಂದ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ಎಂಬ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಸಾಕಷ್ಟು ಒಂದು ಅನುಮಾನಕ್ಕೂ ಕೂಡ ಕಾರಣವಾಗಿತ್ತು. ಇದೇ ನಿಟ್ಟಿನಲ್ಲಿ 50 ಜನ ಪೊಲೀಸರ ಒಂದು ತಂಡವನ್ನ ರಚನೆ ಮಾಡಿದ್ರು. ವಾಪಸ್ ಅಂದ್ರೆ ಆ ಒಂದು ಘಟನೆ ನಡೆದ ದಿನ ಯಾವೆಲ್ಲ ವಾಹನಗಳು ಮಾಣಿಕ್ಯದಾರದಿಂದ ಚಿಕ್ಕಮಂಗ್ಳೂರಿನ ಭಾಗಕ್ಕೆ ಹೋಗಿತ್ತು ಅಂದ್ರೆ ವಾಪಸ್ ಹೋಗಿತ್ತು, ಅಷ್ಟು ವಾಹನಗಳ ಮಾಹಿತಿಗಳನ್ನ ಕಲೆ ಹಾಕಿದ್ರು. ಜೊತೆಗೆ ಈ ಒಂದು ಸಿಸಿ ಕ್ಯಾಮ್ರಾ ಏನಿದೆ, ನಾವು ದತ್ತಾತ್ರೇಯ ಬಾವುಡನ್ ಸ್ವಾಮಿ ದರ್ಗಾ ಏನಿದೆ ಆ ಭಾಗದಲ್ಲಿ ಮಾತ್ರ ಸಿಸಿ ಕ್ಯಾಮ್ರಾ ಇರುವಂತದ್ದು. ಆ ಒಂದು ಸಿಸಿ ಕ್ಯಾಮ್ರಾದಲ್ಲಿ ಆಕೆ ಮಾಣಿಕ್ಯದಾರಕ್ಕೆ ಹೋಗುವ ಒಂದು ವಿಡಿಯೋ ತೆರೆ ಆಗಿತ್ತು, ಆದ್ರೆ ವಾಪಸ್ ಬಂದಂತ ವಿಡಿಯೋಗಳು ತೆರೆ ಆಗಿರಲಿಲ್ಲ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಪೊಲೀಸರು 2 ಆಯಾಮಗಳಲ್ಲಿ ತನಿಖೆ ಮಾಡ್ತಿದ್ರು. ಒಂದು ಈಕೆ ಈ ಒಂದು ಮಾಣಿಕ್ಯದಾರದ ಕೆಳಭಾಗದ ಪ್ರದೇಶದಲ್ಲಿ ಏನಾದ್ರೂ ಇರ್ಬೋದಾ ಅಥವಾ ಕಾಲ್ಜಾರಿ ಬಿದ್ದಿದ್ಲ ಎಂಬ ಒಂದು ಅನುಮಾನದ ಮೇಲೆ ಹುಡುಕ್ತಾ ಇದ್ರು. ಮತ್ತೊಂದು ಈ ಹುಡುಗಿ ಯಾವ್ದಾದ್ರು ಕಾರಲ್ಲಿ ಹತ್ತಿ ಬೇರೆ ಪ್ರದೇಶಕ್ಕೆ ಹೋಗಿಲ್ಲ ಎಂಬ ಅನುಮಾನದಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬಾಡಿ ಸಿಕ್ಕಿರುವಂತದ್ದು ಇಲ್ಲಿಂದ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅವರ ತಂದೆ 8 ನಿಮಿಷದಲ್ಲಿ ನನ್ನ ಮಗಳು ಕಣ್ಣ ಮುಂದೆನೆ ಮಿಸ್ಸಿಂಗ್ ಆಗಿದ್ಲು ಅಂತ ಹೇಳಿದ್ರು. ಈಗ ಅವರ ಪೋಷಕರನ್ನು ಕೂಡ ಒಂದು ವಿಚಾರಣೆ ಮಾಡುವ ಸಾಧ್ಯತೆಗಳಿದೆ. ಯಾಕಂದ್ರೆ ಮಾಣಿಕ್ಯದಾರ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಸಾಕಷ್ಟು ಒಂದು ತಡೆಗೋಡೆಗಳಿದೆ, ಅಲ್ಲಿಂದ ದಾಟಿ ಹೋಗ್ಲಿಕ್ಕೆ ಬಹಳ ಕಷ್ಟ. ಅಂಥದ್ರಲ್ಲಿ ಈ ಹುಡುಗಿ ಹೇಗೆ ಹೋದ್ಲು ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಇಲ್ಲಿ ಜಿಲ್ಲಾಡಳಿತದ ಮಹಾ ಒಂದು ಎಡವಟ್ಟಿದೆ ಮಲ್ತೇಶ್. ಈ ಮಾಣಿಕ್ಯದಾರದ ಪ್ರದೇಶ ಏನಿದೆ ಇಲ್ಲಿ ಯಾವುದೇ ರೀತಿಯ ಸಿಸಿ ಕ್ಯಾಮ್ರಾ ಇಲ್ಲ. ಈ ಸಿಸಿ ಕ್ಯಾಮ್ರಾ ಇಲ್ಲದ ಪರಿಣಾಮವಾಗಿ ಅಲ್ಲಿ ಏನ್ ನಡೆದಿತ್ತು ಅನ್ನೋದು ಪೊಲೀಸರಿಗೆ ಗೊತ್ತಿರಲಿಲ್ಲ. ಈಗ ಸಂಪೂರ್ಣವಾಗಿ ತನಿಖೆಗೆ ಈಗ ಇಳಿತಾರೆ. ಈ ಒಂದು ಹುಡುಗಿ ಆ ಒಂದು ಪ್ರದೇಶಕ್ಕೆ ಹೋಗಿದ್ದೇಗೆ, ಅಲ್ಲಿ ಯಾವ ರೀತಿ ಆಕೆ ಬಿತ್ತು ಅಥವಾ ಇದನ್ನ ಅನ್ನೋದು ನಿಟ್ಟಿನಲ್ಲಿ ಈಗ ತನಿಖೆ ಆರಂಭ ಮಾಡ್ಬೇಕಾಗತ್ತೆ ಮಾಲ್ತೇಶ್. ಹಂಗಾದ್ರೆ ಅಶ್ವಿತ್, ಈಗ ಈ ಡ್ರೋನ್ ಅಥವಾ ಅವ್ರ ಹತ್ರ ಇರುವಂತ ಟೆಕ್ನಾಲಜಿ ಮುಖ್ಯವಾಗಿ ಆ ಬಾಡಿ ಎಲ್ಲಿದೆ ಅನ್ನೋಂಥದ್ದು ಫೈಂಡ್ ಔಟ್ ಆಗಿದೆ, ಬಿಟ್ರೆ ಬಾಡಿ ಎತ್ತೋ ಕೆಲಸ ಆಗಿಲ್ಲ ಅಂತ ಕಾಣಿಸುತ್ತಲ್ವಾ ಅಶ್ವಿತ್ ಈಗಲೂ ಕೂಡ? ಹೌದು ಮಲ್ತೇಶ್, ಏನಂದ್ರೆ ಡ್ರೋನ್ ಕ್ಯಾಮ್ರಾ ಮತ್ತು ಥರ್ಮಲ್ ಕ್ಯಾಮ್ರಾಗಳನ್ನ ಬಳಸಿ ಹುಡುಕಾಟವನ್ನ ಮಾಡ್ತಾ ಇದ್ರು. ಮತ್ತೆ 100 ಜನ ಸಿಬ್ಬಂದಿಗಳು ಕೆಳಭಾಗದವರೆಗೂ ಅಂದ್ರೆ ಮಾಣಿಕ್ಯದಾರದ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಹಗ್ಗದ ಮುಖಾಂತರವಾಗಿ ಇಳಿದು ಒಂದು ಹುಡುಕಾಟವನ್ನ ನಡೆಸ್ತಾ ಇದ್ರು 3 ದಿನದಿಂದನೂ. ಆದ್ರೆ ಯಾವುದೇ ರೀತಿಯ ಚಿಕ್ಕು ಸುಳಿವು ಸಿಕ್ಕಿರ್ಲಿಲ್ಲ. ಇದರಿಂದಾಗಿ ಸಂಪೂರ್ಣವಾಗಿ ಕೂಂಬಿಂಗ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಿದ್ಧತೆಯನ್ನ ನಡೆಸಿತ್ತು. ಸಂಪೂರ್ಣವಾಗಿ 100 ಜನ, ಅದರಲ್ಲಿ SDRF ಜೊತೆಗೆ ಇವತ್ತು ANF ಕೂಡ ಸಿಬ್ಬಂದಿಗಳು ಬಂದಿದ್ರು. ಜೊತೆಗೆ ಅಗ್ನಿಶಾಮಕ ದಳ ಮತ್ತೆ ಇಲ್ಲಿನ ಸ್ಥಳೀಯರ ಸಹಾಯವನ್ನ ಪಡೆದು ಸಂಪೂರ್ಣವಾಗಿ ಆ ಮಾಣಿಕ್ಯದಾರ ಮತ್ತು ದೇವಿರಮ್ಮ ಬೆಟ್ಟ ಏನಿದೆ ಅದರ ಕೆಳಭಾಗದವರೆಗೂ ಸಂಪೂರ್ಣವಾಗಿ ಒಂದು ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದ್ರು. ಈ ಒಂದು ಕಾರ್ಯಾಚರಣೆ ವೇಳೆ ಆ ಒಂದು ಬಾಲಕಿ ಶ್ರೀನಂದ ಏನಿದ್ಲು ಆಕೆಯ ಒಂದು ಶವ ಪತ್ತೆಯಾಗಿದೆ. ಮತ್ತೆ ಆಕೆಯ ಶವ ಅಂದ್ರೆ ಬಾಡಿಯಿಂದ ಸ್ಮೆಲ್ ಬರ್ತಾ ಇತ್ತು. ಇದರಿಂದಾಗಿ ಆಕೆಯ ಶವ ಇರೋದು ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಇದು ಸಂಪೂರ್ಣವಾಗಿ ಹುಲ್ಲುಗಾವಲು ಪ್ರದೇಶ ಆಗಿದೆ ಮಾಲ್ತೇಶ್. ಯಾರಾದ್ರೂ ಬಿದ್ದಂತ ಸಂದರ್ಭದಲ್ಲಿ ಹುಲ್ಲಿನ ಒಳಗೆ ಸಿಗಾಕೊಳ್ತಾರೆ. ಅಷ್ಟು ಈಸಿಯಾಗಿ ಆ ಒಂದು ಮೃತದೇಹನ ಪತ್ತೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಇವತ್ತು 4 ದಿನ ಆಗಿದೆ ಆಕೆ ಮೃತಪಟ್ಟು. ಹಾಗಾಗಿ ಆ ಬಾಡಿಯಿಂದ ಬಂದಂತ ಸ್ಮೆಲ್ ಏನಿದೆ ಆ ಸ್ಮೆಲ್ಲಿಂದಾಗಿ ಆಕೆಯ ಮೃತದೇಹ ಪತ್ತೆ ಆಗಿರುವಂತದ್ದು ಮಾಲ್ತೇಶ್. ಓಕೆ ಅಶ್ವಿತ್, ಇನ್ನೊಂದಂದ್ರೆ ನೀವು ಹೇಳ್ದಂಗೆ 2000 ಅಡಿ ಕೆಳಗೆ ಬಿದ್ದಿದೆ ಅಂತ ಅಂದ್ರೆ ಆ ಬಾಡಿ ಸಂಪೂರ್ಣವಾಗಿ ನಜ್ಗುಜ್ಜಾಗಿ ಹೋಗಿರ್ಬೋದು ಅಂತ ಕಾಣಿಸುತ್ತೆ. ಒಂದು ರೀತಿ ಮಾಂಸದ ಮುದ್ದೆ ರೀತಿಯಾಗಿ ಆಗಿ ಹೋಗಿರ್ಬೋದು. ಆಮೇಲೆ 4 ದಿನ ಬೇರೆ ಆಗಿದೆ ಅಂತ ಅಂದರೆ ಕೊಳೆತಂಥ ಸ್ಥಿತಿ. ಬಹುಶಃ ಮುಂದಿನ ಹಂತದ ತನಿಖೆ ಮತ್ತೊಂದು ನಿಟ್ಟಿನಲ್ಲಿ ಆ ಬಾಡಿ ಕೂಡ ಪೊಲೀಸರಿಗೆ ಭಾಳ ಅನಿವಾರ್ಯ ಆಗುತ್ತೆ. ಹೀಗಾಗಿ ಮುಂದಿನ ತನಿಖೆ ಭಾಳ ಸವಾಲಿಂದ ಕೂಡಿದೆ ಅಂತ ಕಾಣಿಸುತ್ತೆ ಅಶ್ವಿತ್.